गुरुभ्यो नमः हरि ओम पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधೇನವೇ ಸಮಸ್ತ ಶ್ರೀ ಸರಳ ಪರಿಹಾರ ಜ್ಯೋತಿಷಾಲಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರಿತಸೆ ಗುರುಜಿ ಮಾಡುವ ನಮಸ್ಕಾರಗಳು. ಸಮಸ್ತ ಕುಲಬಾಂಧವರಿಗೆ SSP ಜ್ಯೋತಿಷಾಲಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಕೋರುತ್ತಾ ಈ ದಿನ ನಾವು ಈ ಒಂದು ವಿಡಿಯೋದಲ್ಲಿ ಜುಲೈ ತಿಂಗಳ ಮಾಸಿಕ ಭವಿಷ್ಯ ಮೇಷರಾಶಿಯಿಂದ ಮೀನರಾಶಿಯವರೆಗೂ ಯಾವೆಲ್ಲ ಫಲಗಳು, ಅನುಕೂಲತೆಗಳು, ಅನಾನುಕೂಲತೆಗಳು ಹಾಗೂ ಪರಿಹಾರಗಳು ಯಾವ ರೀತಿಯಲ್ಲಿರುತ್ತೆ ಮತ್ತು ಈ ಒಂದು ಜುಲೈ ತಿಂಗಳಲ್ಲಿ ಬರತಕ್ಕಂತಹ ವಿಶೇಷ ದಿನಗಳು, ಅಮಾವಾಸ್ಯೆ, ಹುಣ್ಣಿಮೆ ಮತ್ತು ಗ್ರಹಗಳ ಸಂಚಾರ ಯಾವೆಲ್ಲ ರೀತಿಯಲ್ಲಿರುತ್ತೆ ಅದೆಲ್ಲವನ್ನು ಒಂದೊಂದಾಗಿ ತಿಳಿದುಕೊಳ್ಳೋಣ ಬನ್ನಿ. ಅದಕ್ಕಿಂತ ಮುಂಚಿತವಾಗಿ ಇನ್ನೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಒಂದಿಷ್ಟು ಧಾರ್ಮಿಕ ವಿಷಯಗಳನ್ನು ತಮಗೆ ತಿಳಿಸುವಂಥದ್ದಾಗುತ್ತೆ ಅಂತ ಹೇಳುತ್ತಾ ಬನ್ನಿ. ಹಾಗಾದರೆ ಈ ಒಂದು ಜುಲೈ ತಿಂಗಳ ಪ್ರಮುಖವಾದ ದಿನಗಳು ಮತ್ತು ಗ್ರಹಗಳ ಸಂಚಾರ ಯಾವ ರೀತಿಯಲ್ಲಿರುತ್ತೆ ಎಂಬುದನ್ನು ನೋಡೋಣ. ಇಲ್ಲಿ ಜುಲೈ 1ನೇ ತಾರೀಕು ಶನಿ ಮೀನರಾಶಿಯಲ್ಲಿದ್ದಾರೆ, ರಾಹು ಕುಂಭರಾಶಿಯಲ್ಲಿದ್ದಾರೆ, ಚಂದ್ರ ಧನುಸ್ ರಾಶಿಯಲ್ಲಿ ಇದ್ದಾರೆ. ಇನ್ನು ಕುಜ ಬಂದುಬಿಟ್ಟು ವೃಷಭ ರಾಶಿಯಲ್ಲಿ, ರವಿ ಮಿಥುನ ರಾಶಿಯಲ್ಲಿ, ಒಂದೇ ರಾಶಿಯಲ್ಲಿ ಗುರು ಶುಕ್ರ ಬುಧ ಇದ್ದಾರೆ. ಸೊ ಅದು ಕರ್ಕಾಟಕ ರಾಶಿ. ಇನ್ನು ಅದೇ ರೀತಿಯಾಗಿ ಕೇತು ಸಿಂಹ ರಾಶಿಯಲ್ಲಿ ಇದ್ದಾರೆ. ಇನ್ನು ಈ ಒಂದು ತಿಂಗಳಲ್ಲಿ ಬದಲಾವಣೆ ಅಂತ ನೋಡೋದಾದರೆ ಶುಕ್ರ 4ನೇ ತಾರೀಕು ಬದಲಾವಣೆ ಆಗುವಂಥದ್ದಾಗುತ್ತೆ. ಶುಕ್ರ ಬಂದುಬಿಟ್ಟು ಕರ್ಕಾಟಕ ರಾಶಿಯಿಂದ ಸಿಂಹ ರಾಶಿಗೆ 4ನೇ ತಾರೀಕು ಬದಲಾವಣೆ ಆಗುವಂಥದ್ದಾಗುತ್ತೆ. ಇನ್ನು ಜುಲೈ 7ಕ್ಕೆ ಬುಧ ಹಿಮ್ಮುಖ ಚಲನೆ ಪ್ರಾರಂಭವಾಗುತ್ತೆ. ಅಂದರೆ ಕರ್ಕಾಟಕ ರಾಶಿಯಿಂದ ಮಿಥುನ ರಾಶಿಗೆ ಪುನಃ ಹಿಮ್ಮುಖ ಚಲನೆ ಇದೆ, ಮಿಥುನ ರಾಶಿಯಾಗೆ ಬರುವಂಥದ್ದಾಗತ್ತೆ. ಇನ್ನು ಅದೇ ರೀತಿಯಾಗಿ ಜುಲೈ 14ನೇ ತಾರೀಕು ಸೂರ್ಯ ಕರ್ಕಾಟಕ ರಾಶಿಗೆ ಬರುವಂಥದ್ದಾಗುತ್ತೆ. ಸೊ ಸೂರ್ಯ ಒಂದು ಕರ್ಕಾಟಕ ರಾಶಿಗೆ ಬಂದಾಗ ವಿಶೇಷ ರೀತಿಯಲ್ಲಿ ಇರುತ್ತೆ. ಸೊ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಸೂರ್ಯ 14ನೇ ತಾರೀಕು ಬರುವಂಥವ್ರಾಗ್ತಾರೆ. ಸೊ ಅದನ್ನೇ ಕರ್ಕಾಟಕ ಸಂಕ್ರಾಂತಿ ಅಂತಲೂ ಕರಿಬಹುದು. ಇನ್ನು ಜುಲೈ 24ನೇ ತಾರೀಕಿಗೆ ಮತ್ತೆ ಬುಧ ನೇರವಾಗಿ ಸ್ಥಾನವನ್ನು ಅವರು ಚಲನೆ ಮಾಡುವಂಥವ್ರು ಆಗ್ತಾರೆ. ಸೊ ಈಗ ವಕ್ರ ಇರುತ್ತೆ ಕರ್ಕಾಟಕ ರಾಶಿಯಿಂದ ಮಿಥುನ ರಾಶಿಗೆ, ಬಟ್ ವಕ್ರಿಯನಾಗಿ ಸಂಚಾರ ಮಾಡ್ತಾ ಇರೋದರಿಂದ ಸ್ವಲ್ಪ ಫಲಗಳು ಬೇರೆ ರೀತಿಯಲ್ಲಿರುತ್ತೆ. 24ನೇ ತಾರೀಕಿನಿಂದ ನೇರವಾಗಿ ಅವರು ಸಂಚಾರವನ್ನು ಪ್ರಾರಂಭ ಮಾಡುವಂಥವ್ರು ಆಗ್ತಾರೆ ಅಂತಲೇ ಹೇಳ್ಬೋದು. ಇನ್ನು ಈ ಒಂದು ಜುಲೈ ತಿಂಗಳಲ್ಲಿ ಬರ್ತಕ್ಕಂತಹ ಪ್ರಮುಖ ದಿನಗಳು ಅಂತ ನೋಡೋದಾದರೆ ಮೊದಲನೆಯದು ಯೋಗಿನಿ ಏಕಾದಶಿ ಜುಲೈ 10ನೇ ತಾರೀಕು ಇದೆ. ಅದೇ ನಂತರ ಮುಗಿದ ನಂತರ 14ನೇ ತಾರೀಕು ಅಮಾವಾಸ್ಯೆ ಇದೆ. ಇದೇ ಒಂದು ಜುಲೈ 14ನೇ ತಾರೀಕು ಅಮಾವಾಸ್ಯೆ ಇದೆ. 13ನೇ ತಾರೀಕು ಸಾಯಂಕಾಲ 6:43 ಅಮಾವಾಸ್ಯೆ ಬರುತ್ತೆ. 14ನೇ ತಾರೀಕು ಪೂರ್ಣವಾಗಿ ಅಮಾವಾಸ್ಯೆ ಇರುವಂಥದ್ದಾಗುತ್ತೆ. ಇನ್ನು ಅದೇ ರೀತಿಯಾಗಿ ಜಗನ್ನಾಥ ರಥಯಾತ್ರೆ ಜುಲೈ 16ನೇ ತಾರೀಕು ಆಗುತ್ತೆ. ಅದೇ ಸೂರ್ಯ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಬರುವಂಥದ್ದು, ಅಂದರೆ ಕರ್ಕಾಟಕ ಸಂಕ್ರಾಂತಿ ಅಂತ ಕರೆಯಲಾಗುತ್ತೆ. ಆ ಒಂದು ದಿನದಲ್ಲೇ ಈ ಪುರಿ ಜಗನ್ನಾಥ ರಥೋತ್ಸವ ನಡೆಯುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ದೇವಶಯನಿ ಏಕಾದಶಿ ಆಷಾಢ ಏಕಾದಶಿ ಅಂತ ಕರೆಯಲಾಗುತ್ತೆ. ಅದನ್ನು ಜುಲೈ 25ನೇ ತಾರೀಕು ಬರುವಂಥದ್ದಾಗುತ್ತೆ. ಇನ್ನು ಹುಣ್ಣಿಮೆ 29ನೇ ತಾರೀಕು ಬರುತ್ತೆ. ಅದನ್ನು ಗುರು ಪೂರ್ಣಿಮಾ ಹುಣ್ಣಿಮೆ ಅಂತಲೂ ಕರೆಯುತ್ತೆ, ವೇದವ್ಯಾಸ ಹುಣ್ಣಿಮೆ ಅಂತಲೂ ಕರೆಯಲಾಗುತ್ತೆ ಅಂತಲೂ ಹೇಳ್ಬೋದು. ಇದಿಷ್ಟು ಗ್ರಹಗಳ ವಿಚಾರಗಳನುಗುಣವಾಗಿ ಗ್ರಹಗಳ ಸಂಚಾರ ಮತ್ತು ಪ್ರಮುಖವಾದ ದಿನಗಳು ಇವೆಲ್ಲವೂ ಒಳಗೊಂಡಂತೆ. ಇನ್ನು ಜಾತಕ ವಿಮರ್ಶೆ, ಉಪನಯನ, ಗೃಹ ಪ್ರವೇಶ, ನಾಮಕರಣ, ಇನ್ನಿತರ ಶುಭ ಕಾರ್ಯಗಳಿಗೆ, ವಾಸ್ತು ಸಲಹೆ ಸೂಚನೆಗಳಿಗೆ, ಏನಾದರೂ ಸಂದೇಹ ಸಲಹೆ ಸೂಚನೆಗಳು ಅಥವಾ ಜಾತಕಕ್ಕೆ ಸಂಬಂಧಪಟ್ಟಂತಹ ಪರಿಹಾರಗಳು ಏನಾದರೂ ತಿಳಿದುಕೊಳ್ಳೋದಿದ್ದರೆ ನಮ್ಮ ವೈಯಕ್ತಿಕ ನಂಬರಾದ 7676762066 ಈ ನಂಬರಿಗೆ ಕರೆ ಮಾಡಿ ನಿಮ್ಮ ಒಂದು ಸಮಸ್ಯೆಗಳಿಗೆ ಪರಿಹಾರವನ್ನು ತೆಗೆದುಕೊಳ್ಳಬಹುದು ಅಂತ ತಿಳಿಸುತ್ತಾ ಬನ್ನಿ. ಹಾಗಾದರೆ ಈಗ ಮೇಷರಾಶಿಯಿಂದ ಮೀನರಾಶಿಯವರೆಗೂ ಒಂದೊಂದು ರಾಶಿಯನ್ನು ವಿವರವಾಗಿ ತಿಳಿದುಕೊಳ್ಳೋಣ ಬನ್ನಿ. ರಾಶಿಗಳಲ್ಲಿ
9ನೇ ರಾಶಿಯಾಗಿರತಕ್ಕಂತಹ ಧನು ರಾಶಿ. ಈ ಧನು ರಾಶಿಯವರಿಗೆ ಈ ಒಂದು ಜುಲೈ ತಿಂಗಳಲ್ಲಿ ಅನುಕೂಲತೆ ಏನು, ಅನಾನುಕೂಲತೆ ಏನು ಹಾಗೂ ಪರಿಹಾರಗಳು ಯಾವ ರೀತಿಯಲ್ಲಿರುತ್ತೆ ಅನ್ನೋದು ತಿಳಿಯೋಣ. ಮೊದಲನೇದಾಗಿ ಧನುಷ್ ರಾಶಿಯವರಿಗೆ ಈ ತಿಂಗಳ ಮಟ್ಟಿಗೆ ತೊಗೊಳ್ಳೋದಾದರೆ ತುಂಬ ಅನುಕೂಲಕರವಾಗಿದೆ. ಉತ್ತಮ ವಾತಾವರಣ, ಕೌಟುಂಬಿಕವಾಗಿ, ರಾಜಕೀಯವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ ಎಲ್ಲ ರಂಗಗಳಲ್ಲೂ ನಿಮಗೆ ಅನುಕೂಲಕರ ಮತ್ತು ಉತ್ತಮ ವಾತಾವರಣ ಅಂತಲೇ ತಿಳ್ಕೊಳ್ಳಿ. ಸೊ ಅದನ್ನೆಲ್ಲ ಒಂದೊಂದಾಗಿ ತಿಳ್ಕೊಳ್ಳೋಣ ಬನ್ನಿ. ಇಲ್ಲಿ ಒಂದು ಧನುಷ್ ರಾಶಿಯವರಿಗೆ ಈ ತಿಂಗಳು ಆರ್ಥಿಕವಾಗಿ ಒಂದು ವಿಷಯಕ್ಕೆ ಬರೋದಾದರೆ ಉತ್ತಮ ವಾತಾವರಣ, ಅಂದರೆ ನಿಮ್ಮ ಆದಾಯ ಬರುವಂಥದ್ದಾಗುತ್ತೆ. ಒಂದಿಷ್ಟು ಆದಾಯದಲ್ಲಿ ಎತ್ತರ ಹಂತಕ್ಕೂ ಬರುವಂಥದ್ದಾಗುತ್ತೆ. ನಿಮ್ಮ ಎಕ್ಸ್ಪೆಕ್ಟು ಇರೋ ಒಂದು ಬಿಟ್ಟು ಇನ್ನೂ ಎತ್ತರ ಹಂತಕ್ಕೂ ಬರುವಂಥದ್ದಾಗುತ್ತೆ. ಇದರಿಂದ ಸ್ವಲ್ಪ ಉಳಿತಾಯ, ಏನೋ ಬ್ಯಾಂಕ್ ಬ್ಯಾಲೆನ್ಸ್ ಅಂತೀವಲ್ಲ, ಅದು ದ್ವಿಗುಣ ಆಗುವಂಥದ್ದು ಇದೆ. ಮತ್ತು ನಿಮ್ಮ ಒಂದು ಮನಸ್ಸಿಗೆ ನೆಮ್ಮದಿ ಸಿಗುವಂಥದ್ದಾಗುತ್ತೆ ಈ ತಿಂಗಳು ಅಂತಲೇ. ಇನ್ನು ವೃತ್ತಿ ವ್ಯಾಪಾರ ವಿಷಯಕ್ಕೆ ಬರೋದಾದ್ರೆ ವೃತ್ತಿಯಲ್ಲಿ ಬದಲಾವಣೆ ಇದೆ. ಅಂದರೆ ಏನೋ ಚೇಂಜಸ್ ಮಾಡ್ಕೊಳ್ತೀರಾ, ಈ ಕಂಪ್ನಿ ಇದ್ರೆ ಆ ಕಂಪ್ನಿ, ಅಥವಾ ಟ್ರಾನ್ಸ್ಫರು, ಅಥವಾ ನಿಮಗೆ ಈ ಒಂದು ಕೆಲಸ ಬೇಡ ಇನ್ನೊಂದು ಕೆಲಸಕ್ಕೆ ಪ್ರಯತ್ನ ಮಾಡಿದ್ದೇ ಆದಲ್ಲಿ ಖಂಡಿತವಾಗಿ ಯಶಸ್ವಿ ಆಗುವಂಥವ್ರು ಆಗ್ತೀರಾ ಈ ತಿಂಗಳು ಧನುಷ್ ರಾಶಿಯವರು. ಮತ್ತು ಯಾರೆಲ್ಲ ಉದ್ಯೋಗವನ್ನು ನೀವು ಹುಡುಕಿಕೊಳ್ಳುವಂಥವ್ರು ಆಗ್ತಿದ್ದೀರೋ ಅವರಿಗೆ ಉದ್ಯೋಗ ಸಿಗುವಂಥದ್ದಾಗತ್ತೆ, ಅಥವಾ ಉದ್ಯೋಗ ಮೇಲ್ಪಂಕ್ತಿಗೂ ಹೋಗುವಂಥದ್ದಾಗ್ಬೋದು. ಒಟ್ಟಿನಲ್ಲಿ ಉದ್ಯೋಗಕ್ಕೆ ತುಂಬ ಉತ್ತಮ ರೆಸ್ಪಾನ್ಸ್ ಅಂತಿರೋ ಅಥವಾ ಉತ್ತಮ ವಾತಾವರಣ ಅಂತಿರೋ ಅನುಕೂಲಕರ ನಿಮ್ಮ ಪರವಾಗಿರುತ್ತೆ ಅಂತಲೇ ಹೇಳ್ಬೋದು. ಇನ್ನು ವ್ಯಾಪಾರದ ದೃಷ್ಟಿಗೆ ಬರೋದಾದರೆ ವ್ಯಾಪಾರದಲ್ಲೂ ಕೂಡ ಅಷ್ಟೇ ತುಂಬ ಉತ್ತಮ ಗಳಿಕೆಯನ್ನು ನೀವು ಮಾಡುವಂಥವ್ರು ಆಗ್ತೀರಾ. ನಾನಾ ಮೂಲಗಳಿಂದ ಹೇಗೆಲ್ಲ ವ್ಯಾಪಾರ ಮಾಡಬೇಕೆಂಬುದನ್ನು ತಿಳಿದುಕೊಳ್ತೀರಾ, ಅದನ್ನು ನೀವು ಅಳವಡಿಸ್ಕೊಳ್ತೀರಾ, ಅದರಿಂದ ಲಾಭವನ್ನು ಕೂಡ ನೀವು ಮಾಡಿಕೊಳ್ತೀರಾ ಧನುಷ್ ರಾಶಿಯವರು ಅಂತಲೇ ಹೇಳ್ಬೋದು. ಇನ್ನು ಆರೋಗ್ಯದ ವಿಷಯಕ್ಕೆ ಬರೋದಾದರೆ ಆರೋಗ್ಯದಲ್ಲಿ ಸ್ವಲ್ಪ ಈ ತಿಂಗಳು ಮಧ್ಯಭಾಗದಲ್ಲಿ, ಅಂದರೆ ಈ ಅಮಾವಾಸ್ಯೆ ಕಳೆದ ನಂತರ ಸ್ವಲ್ಪ ಏರುಪೇರು ಉಂಟಾಗುವಂಥದ್ದಾಗುತ್ತೆ. ಸ್ವಲ್ಪ ಎಲ್ಲೋ ಮೈಕೈ ನೋವಾಗ್ಬೋದು, ಶೀತ ಆಗ್ಬೋದು, ಆಫ್ ಹೆಡ್ಡೇಕ್ ಆಗಿರ್ಬೋದು, ತಲೆನೋವಾಗಿರ್ಬೋದು, ಸ್ವಲ್ಪ ಕಾಡುವಂಥದ್ದಾಗುತ್ತೆ ಅಮಾವಾಸ್ಯೆ ಕಳೆದ ನಂತರ ಅಂತಲೇ ಹೇಳ್ಬೋದು. ಇನ್ನು ಕೌಟುಂಬಿಕವಾಗಿ ನೋಡೋದಾದರೆ ಕುಟುಂಬ ಸದಸ್ಯರ ಅನುಕೂಲತೆ ಈ ತಿಂಗಳು ನಿಮಗೆ ಕಾಣುವಂಥದ್ದಾಗತ್ತೆ. ಎಲ್ಲ ಕಡೆ ನಿಮ್ಮ ಒಂದು ಜವಾಬ್ದಾರಿ ಅಂತೀವಲ್ಲ ಅದು ಜಾಸ್ತಿ ಬರುವಂಥದ್ದಾಗುತ್ತೆ. ಎಲ್ಲರೂ ಖುಷಿ ಪಡ್ತಾರೆ, ಜವಾಬ್ದಾರಿಯನ್ನು ನಿಭಾಯಿಸ್ತಾ ಇದೆಯಾ ಅಂತಲೂ ಹೇಳ್ತಾರೆ ಅಂತಲೇ ಹೇಳ್ಬೋದು. ಇನ್ನು ಈ ಒಂದು ತಿಂಗಳಲ್ಲಿ ಶೈಕ್ಷಣಿಕವಾಗಿ ನೋಡೋದಾದರೆ ಅನುಕೂಲಕರ ವಾತಾವರಣ ಮಕ್ಕಳಲ್ಲಿ ಕಂಡುಬರುವಂಥದ್ದಾಗುತ್ತೆ. ನಿಮಗೆ ಎಲ್ಲ ಒಂದು ಇದರಲ್ಲೂ ಏನಂತೀರ ಪರೀಕ್ಷೆಯಲ್ಲಿ ಪಾಸ್ ಆಗುವಂಥದ್ದಾಗುತ್ತೆ. ಒಳ್ಳೆಯ ಸ್ಕೋರನ್ನು ನೀವು ತೆಗೆಯುವಂಥವ್ರಾಗ್ತೀರಾ ಧನುಷ್ ರಾಶಿಯ ಮಕ್ಕಳು, ವಿದ್ಯಾರ್ಥಿಗಳು ಅಂತಲೇ ಹೇಳ್ಬೋದು. ಇನ್ನು ರಾಜಕೀಯವಾಗಿ ತೆಗೆದುಕೊಳ್ಳೋದಾದರೆ ರಾಜಕೀಯದಲ್ಲಿ ಏನಾಗುತ್ತೆ ಅಂದರೆ ಸ್ವಲ್ಪ ನಿಮಗೆ ಈ ಬೇಡದೇ ಇರೋ ವ್ಯಕ್ತಿಗಳ ಜೊತೆ ಕಡಿವಾಣ ಹಾಕುವಂಥದ್ದಾಗುತ್ತೆ, ಅಥವಾ ಶತ್ರುಗಳ ಜೊತೆಗೆ ಹೋಗದೇ ಇರೋದು ಉತ್ತಮ ಅಂತಲೂ ನಿರ್ಧಾರ ಮಾಡ್ತೀರಾ. ಮತ್ತು ನಿಮ್ಮದೇ ಆದಂಥ ವಿಭಿನ್ನವಾದ ಮಾರ್ಗವನ್ನು ಈ ಒಂದು ತಿಂಗಳಲ್ಲಿ ರಾಜಕೀಯವಾಗಿ ತೆಗೆದುಕೊಳ್ಳುವಂಥದ್ದಾಗ್ತೀರಾ ಅಂತಲೇ ಹೇಳ್ಬೋದು. ಇನ್ನು ಈ ತಿಂಗಳಲ್ಲಿ ನಿಮಗೆ ಕೆಲವೊಮ್ಮೆ ಈ ಓವರಾಲ್ ಆಗಿ ನೋಡೋದಾದರೆ ಈ ಒಂದು ತಿಂಗಳು ಮಧ್ಯಭಾಗದಲ್ಲಿ, ಅಂದರೆ ಈ ಜ್ವರ, ಕೆಮ್ಮು, ನೆಗಡಿ, ಈ ತಲೆನೋವು, ಆಫ್ ಹೆಡೇಕು ಇಂಥ ಸಮಯದಲ್ಲಿ ಏನಾಗುತ್ತೆ ಅಂದರೆ ಕೆಲವು ಬೇಡದ ವಿಷಯಗಳನ್ನು ನೀವೇ ತಂದು ಹಾಕ್ಕೊಳ್ತೀರಾ. ಅಂದರೆ ಯಾವುದೋ ಫ್ಲ್ಯಾಶ್ ಬ್ಯಾಕು, ಏನೋ ಒಂದು ತಪ್ಪನ್ನು ನಾನೇ ಮಾಡಿದೆ ಅಥವಾ ಅವರಿಂದ ನನಗೆ ತಪ್ಪಾಯಿತು, ಇಷ್ಟೆಲ್ಲ ನಷ್ಟ ಆಯಿತು ಅಂತ ಹೇಳಿ ಸುಮ್ಮನೆ ಬೇಡದೇ ಇರೋ ವಿಷಯನ ತುಂಬಿಕೊಂಡು ಸ್ವಲ್ಪ ಇನ್ನೂ ಅದಕ್ಕೆ ಏನೋ ಒಂದು ಘನ ಕಾರ್ಯ ಮಾಡುವ ರೀತಿಯಲ್ಲಿ ಅದನ್ನು ತೆಗೆದುಕೊಂಡು ಹೋಗಿ ಇನ್ನೊಂದಿಷ್ಟು ದಿನಗಳ ಕಾಲ ಅನಾರೋಗ್ಯದ ಸಮಸ್ಯೆ ನೀವಾಗೇ ತಂದುಕೊಳ್ಳುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ನಾವು ಹೇಳೋದಿಷ್ಟೇ, ಧನುಷ್ ರಾಶಿಯವರಿಗೂ ಅನುಕೂಲಕರ ವಾತಾವರಣ ಇದ್ದಾಗ ಖಂಡಿತವಾಗಿಯೂ ನಿಮ್ಮ ಕೆಲಸ ಕಾರ್ಯಗಳನ್ನು ಮುಂದುವರಿಸಿಕೊಂಡು ಹೋಗಿ, ಅಥವಾ ನಿಮಗೆ ಏನಾಗಬೇಕು ಅದನ್ನು ಪ್ಲ್ಯಾನಿಂಗ್ ರೂಪದಲ್ಲಿ ಮಾಡಿಕೊಂಡು ಹೋಗಿ ತುಂಬ ಉತ್ತಮ ರೆಸ್ಪಾನ್ಸ್ ಸಿಗುವಂಥದ್ದಾಗತ್ತೆ. ಈ ಹಳೆ ಫ್ಲ್ಯಾಶ್ ಬ್ಯಾಕು ಅಥವಾ ಬೇಡದೇ ಇರೋ ವಿಷಯನ ಚರ್ಚೆ ಮಾಡೋದರಿಂದ ಸಮಯ ವ್ಯರ್ಥನೂ ಆಗುತ್ತೆ. ಪ್ಲಸ್ ನಿಮ್ಗೆ ಏನಾಗುತ್ತೆ ಅಂದರೆ 2 ದಿನ ರಿಕವರಿ ಆಗೋದು ಒಂದು 3-4 ದಿನ ತೆಗೆದುಕೊಂಡು ಹೋಗ್ಬಿಡುತ್ತೆ. ಸೊ ಹಾಗಾಗಿ ಬೇಡ ಅಂತ ನಮ್ಮ ಅಭಿಪ್ರಾಯ. ಸೊ ನೋಡ್ಕೊಳ್ಳಿ, ನಿಮ್ಮ ಒಂದು ಯಾವುದು ಬೇಕು ಯಾವುದು ಬೇಡ ಆಯ್ಕೆ ಮಾಡಿಕೊಳ್ಳಿ. ಮತ್ತು ಮೂವ್ ಮಾಡಬೇಕಾದ್ರೆ ಒಂದಲ್ಲ ಎರಡಲ್ಲ ಒಂದು 3 ಸತ ಯೋಚನೆ ಮಾಡಿಬಿಟ್ಟು ಆ ಹಳೆಯ ಸಮಸ್ಯೆಗಳಿಗೆ ವಿಚಾರ ನೋಡಿ ಅಂತಲೇ ಹೇಳ್ಬೋದು. ಇನ್ನು ಇಲ್ಲಿ ನಿಮಗೆ ಈ ತಿಂಗಳಲ್ಲಿ ಆದಷ್ಟು ಪ್ರಯಾಣ ಅಂತ ನೋಡೋದಾದರೆ ದೂರದ ಪ್ರಯಾಣ ಖಂಡಿತ ಇದೆ. ಈ ಒಂದು ಪ್ರಯಾಣದಲ್ಲಿ ಹೊಸ ಹೊಸ ವಿಷಯಗಳನ್ನು ನೀವು ಆಯ್ಕೆ ಮಾಡ್ಕೊಳ್ತೀರಾ, ಅಥವಾ ಬಲ್ಲದ ಒಂದು ವಿಷಯವನ್ನು ನೀವು ಕಲಿಯುವಂಥರಾಗ್ತೀರ. ಅದು ಲ್ಯಾಂಗ್ವೇಜ್ ಆಗ್ಬೋದು, ಕೆಲಸದ ವಿಷಯಕ್ಕಾಗಿರ್ಬೋದು, ಅಥವಾ ನಿಮ್ಮ ವ್ಯಾವಹಾರಿಕಕ್ಕಾಗಿರ್ಬೋದು.
ಆ ವಿಷಯ ನಿಮ್ಗೆ ಇಷ್ಟು ದಿನ ಗೊತ್ತಿರಲಿಲ್ಲ, ಅದನ್ನು ಕಲ್ತ್ಕೊಂಡು ಬರ್ತೀರಾ ಅಥವಾ ಮನದಟ್ಟಣೆ ಮಾಡ್ಕೊಂಡು ಬರ್ತೀರಾ. ನಿಮ್ಮ ಒಂದು ವ್ಯವಹಾರದಲ್ಲಿ ಅಥವಾ ನಿಮ್ಮ ಒಂದು ಕೆಲಸದಲ್ಲಿ ಅದನ್ನು ಅಳವಡಿಸಿಕೊಳ್ಳಲು ಇಷ್ಟಪಡ್ತೀರಾ ಅಂತಲೇ ಹೇಳ್ಬೋದು. ಅಂದರೆ ಇಲ್ಲಿ ಪ್ರಯಾಣದಿಂದ ಈ ತಿಂಗಳು ಧನುಸ್ಸು ರಾಶಿಯವರಿಗೆ ತುಂಬ ಅನುಕೂಲಕರವಾಗಿದೆ. ಅದು ದೀರ್ಘಕಾಲದ್ದು ಆಗಿರ್ಬೋದು, ಸಣ್ಣ ಪ್ರಮಾಣದ ಪ್ರಯಾಣನೂ ಆಗಿರ್ಬೋದು. ಈ ಪ್ರಯಾಣದಿಂದ ಮನಸ್ಸು ಹಗುರವಾಗುತ್ತೆ ಮತ್ತು ಕೆಲವು ಅವಕಾಶಗಳು ಕೂಡ ಹುಡುಕಿಕೊಂಡು ಬರುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಒಟ್ಟಿನಲ್ಲಿ ಓವರಾಲ್ ಆಗಿ ಧನುಸ್ಸು ರಾಶಿಯವರಿಗೆ ಅನುಕೂಲಕರವಾಗಿದೆ, ಒಳ್ಳೆಯ ವಾತಾವರಣವೇ ಇದೆ. ಆದರೆ ತಿಂಗಳ ಮಧ್ಯಭಾಗದಲ್ಲಿ ಮಾತ್ರ ಈ ಅನಾರೋಗ್ಯದ ಸಮಸ್ಯೆಯಲ್ಲಿ ಇದ್ದಾಗ ನಿಮಗೆ ಬೇಡದೇ ಇರೋ ವಿಷಯಗಳು ಚರ್ಚೆಗೆ ಬರುತ್ತೆ, ನೀವಾಗೂ ಕೆಲವು ತಂದುಕೊಳ್ತೀರಾ ಅಂತಲೇ ಹೇಳ್ಬೋದು ಅಷ್ಟೇ. ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ ಈ ತಿಂಗಳು ಸಾಧ್ಯವಾದಷ್ಟು ನಿಮ್ಮ ಮನೆಯ ಸುತ್ತಮುತ್ತಲು ಇರತಕ್ಕಂತಹ ಗಣೇಶ ದೇವರ ಆರಾಧನೆ ಮಾಡಿ, ಅಥವಾ ಗಣೇಶ ದೇವರಿಗೆ ನಿತ್ಯ ಗರಿಕೆಯನ್ನಾದರೂ ಸಮರ್ಪಿಸಿ, ಅಥವಾ ಗಣೇಶನಿಗೆ ಇಷ್ಟವಾದ ಲಾಡು ಅಂತಾದರೂ ಸಮರ್ಪಿಸಿ, ಅಥವಾ ಗಣೇಶಗೆ ಸಂಬಂಧಪಟ್ಟಂತೆ ಹಾಲಿನ ಅಭಿಷೇಕ, ಕ್ಷೀರಾಭಿಷೇಕ ಏನಾದರೂ ಮಾಡಿಸಿ. ಪ್ರತಿ ಮಂಗಳವಾರ, ಬುಧವಾರ ನಿಮಗೆ ಯಾವ ದಿನ ಅನುಕೂಲ ಅಂತಿದೆ ಆ ಒಂದು ದಿನ ಗಣೇಶನಿಗೆ ಕ್ಷೀರಾಭಿಷೇಕ ಮಾಡಿಸಿ. ಇದರಿಂದ ಏನಾಗುತ್ತೆ ಅಂದರೆ ಈ ಅನಾರೋಗ್ಯದ ಸಮಸ್ಯೆ ಏನು ಬರುವಂಥದ್ದು ಇದೆ ಅದು ಕಡಿಮೆ ಪ್ರಮಾಣದಲ್ಲಿ ಬರುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ಗಣೇಶ ಪಂಚರತ್ನ ಸ್ತೋತ್ರವನ್ನು ಪಠಣೆ ಮಾಡಿ, ಗಣೇಶನ ಒಂದು ಇತರೆ ಸ್ತೋತ್ರಾದಿಗಳಾಗಿರ್ಬೋದು, ಗಣೇಶ ಅಷ್ಟೋತ್ತರ ಆಗಿರ್ಬೋದು ಪಠಣೆ ಮಾಡಿ. ಇದರಿಂದ ನಿಮಗೆ ಆತ್ಮವಿಶ್ವಾಸ ಆಗಿರ್ಬೋದು, ಈ ಅನಾರೋಗ್ಯದ ಸಮಸ್ಯೆ ಆಗಿರ್ಬೋದು, ಅಥವಾ ಈ ಇನ್ನಿತರ ಬೇಡದೇ ಇರೋ ವಿಚಾರಗಳಾಗಿರ್ಬೋದು ಅದಕ್ಕೆ ಕಡಿವಾಣ ಹಾಕುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಇದಾಗಿತ್ತು ಧನುಷ್ ರಾಶಿಯವರ ಜುಲೈ ತಿಂಗಳ ಮಾಸಿಕ ಭವಿಷ್ಯ. ಈ ಭವಿಷ್ಯ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಜಾಸ್ತಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಹಾಗೂ ನಮ್ಮ SSP ಜ್ಯೋತಿಷಾಳಿ ಯೂಟ್ಯೂಬ್ ಚಾನಲ್ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ವಿಷಯ ಮುಗಿಸ್ತಾ ಇದ್ದೀವಿ. ಮತ್ತು ಮುಂದಿನ ರಾಶಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಶುಭಮಸ್ತು, ಶುಭಂ ಭೂಯಾತ್. ಸರ್ವೇ ಜನಃ ಸುಖಿನೋ ಭವಂತು.